ಹಲೋ, ದಿ ಗ್ರೇಟ್ ಲಾಯರ್ ಗುಂಡಣ್ಣ ಸ್ಪೀಕಿಂಗ್. ನಿನಗೆ ನೀನೇ ಹೇಳ್ಕೊಬೇಕಲ್ಲೇ. ಸರ್, ನೀವು ಬರ್ತಾ ಇರೋದು ತುಂಬ ಸಂತೋಷ ಸರ್. ನನ್ನ ನಾದ್ನಿ ಯಾವ ಮನೆ ಸೇರ್ತಾಳೋ ನೋಡೋಣ. ಅವಳಿಗೆ ಮದುವೆ ಅಂದ್ರೆ ತುಂಬ ಇಷ್ಟ ಸರ್. ನೀವು ಎಷ್ಟೊತ್ತಿಗೆ ಬರ್ತೀರಾ ಅನ್ನೋದನ್ನ ಫೋನ್ ಮಾಡಿ ತಿಳಿಸಿದ್ರೆ ಸಾಕು ಸರ್. ನಾವೇನು ಬಿಡಿ ಸರ್, ಇನ್ನೊಂದು ಅರ್ಧ ಗಂಟೆ ರೆಡಿ ಆಗ್ಬಿಡ್ತೀವಿ. ಓಕೆ ಸರ್. ರೀ, ಬಾವಿ ಬೀಗ್ರಾ? ಹೌದಮ್ಮ. ವೇದ, ಓದೋ ಪರೀಕ್ಷೆಗೆ ಬೇಗ ಹೋಗಿ ರೆಡಿ ಆಗಮ್ಮ. ಓದೋ ಪರೀಕ್ಷೆಗೆ ಹೇಗೆ ಬಾವ ರೆಡಿ ಆಗೋದು? ಉಂಟೆ ಬಿಲ್ಲೆ ಆಡೋ ಮಕ್ಕಳಿಗೆ ಮದುವೆ ಮಾಡ್ಸಕ್ ಹೋದ್ರೆ ಹೀಗೆ ಆಗೋದು. ನಿನಗೆ ಅದೇ ಗೊತ್ತಿಲ್ವಮ್ಮ? ನಾನು ಎಷ್ಟು ಎಕ್ಸಾಮ್ ಕೂತಿದ್ದೀನಿ, ಪಾಸ್ ಆಗಿದ್ದೀನಿ. ಆದ್ರೆ ಈ ಎಕ್ಸಾಮ್ ತಗೋತಾ ಇರೋದು ಇದೇ ಫಸ್ಟ್. ಯಾಕಂದ್ರೆ ನನ್ಗಿನ್ನೂ ಮದ್ವೆ ಆಗೋ ಅಭ್ಯಾಸ ಇಲ್ಲ ಭಾವ. ನೀನ್ ಹಿಂಗೆ ತರಲೆ ಮಾಡ್ತಿದ್ರೆ ಅತ್ತೆ ಮನೆಯವ್ರು ಡಬ್ಬ ಕಟ್ಟಿ ಓಡಿಸ್ತಾರೆ. ಅಕ್ಕ, ನೀನು ಸೀನಿಯರು. ನಾನು ಯಾವ ಡ್ರೆಸ್ ಹಾಕೋಬೇಕು ಅಂತ ನೀನೇ ಹೇಳು. ಚೂಡಿದಾರ ಹಾಕೊಳ್ಳ ಅಥವಾ ಜೀನ್ಸ್ ಪ್ಯಾಂಟು ಕಾಟನ್ ಟಾಪ್ ಹಾಕೊಳ್ಳ? ಜೀನ್ಸ್ ಪ್ಯಾಂಟ್ ಕಾಟನ್ ಟಾಪ? ಏಯ್, ಇದು ಓದು ಪರೀಕ್ಷೆ ಕಣೆ. ಓಹೋ, ಟಫ್ ಎಕ್ಸಾಮ್. ಕಾಸ್ಟ್ಯೂಮ್ಗೂ ಮಾರ್ಕ್ಸ್ ಇರುತ್ತೆ. ಗಣಪತಿ ಮೇಲೆ ಒಂದು ಹಾಡು ಆಡ್ಬೇಕು. 3 ಜನ ಇರೋ ಮನೆಗೆ ಒಂದು ತೆಂಗಿನಕಾಯಿ ತಂದ್ರೆ ಎಷ್ಟು ದಿನ ಬರುತ್ತೆ ಅಂತ ಕೇಳ್ತಾರೆ. ಎಷ್ಟ್ ದಿನ ಬರುತ್ತೆ? ಹೊಡಿದ ಇಟ್ರೆ 1 ವರ್ಷ ಬೇಕಾದ್ರೂ ಬರುತ್ತೆ. ರಾಮ್ ರಾಮ, ನೆನೆ ತಾನೆ ಗೋವಿಂದ ಅಂದೆ. ಬಾಯಿ ಬಂದಿದ್ದು ಹೇಳ್ತೀನಿ. ಬೀಗ್ರು ಬಂದು ಹೋಗೋವರ್ಗು ತೆಪ್ಗಿರು. ನೀನ್ ಎಂತ ಬುದ್ಧಿವಂತೆ ಅಂದ್ರೆ ಬ್ಲಡ್ ಟೆಸ್ಟ್ ಅಲ್ಲೂ ಫೇಲ್ ಆಗ್ಬಿಡ್ತೀಯ. ಟಿಪಿಕಲ್ ಭಾರತೀಯ ನಾರಿ ತರ ಸೀರೆ ಉಟ್ಕೊಂಡು ನಿಮಿಷಕ್ಕೊಂದ್ಸಲ ನಾಚ್ಕೊಂಡು ಹೆಬ್ಬೆರಳಿಂದ ನೆಲ ಕೆರೆಯುತ್ತಾ ಸೀರೆ ಸೆರಗನ್ನ ಬೆರಳಿಗೆ ಸುತ್ಕೊಂಡು ನೀವ್ ಹೇಗೆ ಹೇಳ್ತಿರೋ ಹಾಗೆ ಅಂತ ನಟಿ ಕಲ್ಪನಾ ತರ ನಾಚ್ಕೊಂಡು ಒಳಗೋಗ್ಬೇಕು. ಅಷ್ಟೇ ತಾನೇ? ಅದು ನಾವ್ ಯಾರು ನಿನ್ ಹೇಳ್ಕೊಟ್ಟಿಲ್ಲ, ಸ್ವಂತ ಬುದ್ಧಿ ನಿನ್ಗಿಲ್ಲ. ಅಷ್ಟೆಲ್ಲ ಮಾಡ್ಬೇಡ. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮದ್ವೆ ಹೆಣ್ತರ ರೆಡಿ ಆಗಿ ಕೆನ್ನೆಗೆ ಅರ್ಶನ, ಹಣೆ ಕುಂಕುಮ ಇಟ್ಕೋ ಸಾಕು. ಅಕ್ಕ, ಯಾರಾದ್ರೂ ನೋಡಕ್ ಬಂದಾಗ ಸೀರೆನೇ ಉಟ್ಕೋಬೇಕಾ? ಅದು ಮೊದ್ಲಿಂದ ಬಂದಿರೋ ಸಂಸ್ಕೃತಿ ಕಣೆ, ಬ್ರೇಕ್ ಮಾಡಕ್ ಆಗಲ್ಲ. ಏನ್ ಸಂಪ್ರದಾಯನೋ ಏನೋ. ಒಂದಿನ ಸೀರೆ ಉಟ್ಕೊಂಡ್ಬಿಟ್ರೆ ಆಯ್ತಾ? ಸರಿ, ನಿನ್ ಸೀರೆ ಎಲ್ಲಿಟ್ಟಿದ್ಯಾ ಕೊಡು. ಯಾವ್ದಾದ್ರು ಉಟ್ಕೊಂಬೇಡ, ನಾನ್ ಸೆಲೆಕ್ಟ್ ಮಾಡ್ಕೊಡ್ತೀನಿ, ಅದನ್ನೇ ಉಟ್ಕೋ. ಅಕ್ಕ, ಹುಡುಗ ಹೇಗಿದ್ದಾನೆ? ಜಾಸ್ತಿ ಆಯ್ತು. ಅವಳ ನಾನು ನೋಡಿಲ್ಲ, ನಿಮ್ ಭಾವನೂ ನೋಡಿಲ್ಲ. ನಾನ್ ನೋಡಿದ್ದೀನಮ್ಮ. ಹುಡುಗ ಅಂತೂ ಹೇಗಿದ್ದಾನೆ ಗೊತ್ತಾ? A1 ನಂತರನೇ. ಹೌದಾ? ನನ್ ಕರ್ಮ. ಏನ್ ಮಾಡೋದು? ಅಕ್ಕನ್ಗಾಗಿದ್ದೆ ನನಗೂ ಆಗುತ್ತೆ. ಯಾಕೆ ಹೀಗೆ ಹೇಳ್ತಿದ್ಯಾ? ಅವ್ರಪ್ಪ ಎಷ್ಟು ಶ್ರೀಮಂತರು ಗೊತ್ತವೇದ? ಚಿನ್ನದ ತಟ್ಟೆಲಿ ಊಟ ಮಾಡಿ ಬೆಳ್ಳಿ ತಟ್ಟೆಲಿ ಕೈ ತೊಳಿತಾರೆ. ಅಪ್ಪನಿಗೊಂದು ಕಾರು, ಮಗನ್ಗೊಂದು ಕಾರು. ಅಪ್ಪನ್ಗೊಂದ್ ಮನೆ, ಮಗನ್ಗೊಂದ್ ಮನೆ, ನಾಯಿಗೊಂದ್ ಶೆಡ್. ಅದು ನೀನ್ ಹೋದ್ಮೇಲೆ ಕಟ್ಟಿಸ್ಬೇಕು. ಬೇಗ ಹೋಗಿ ರೆಡಿ ಆಗಿ ಕತ್ತೆ. ಅಕ್ಕ, ಭಾವಂಗ ಬೈದಿದ್ದು. ಅಂಕಲ್ ಅಂಕಲ್ ಅಂಕಲ್, ಗೋಲಿ ಆಡಕ್ ಬರುತ್ತಾ? ಗೋಲಿ ಆಡೋದು ಬಿಟ್ಬಿಡ್ತೀನಿ ಕಣ. ಕ್ರಿಕೆಟ್ ಬೇಕಾದ್ರೆ ಆಡೋಣ. ಆಯ್ತು ಅಂಕಲ್, ತಗೊಳ್ಳಿ ಬ್ಯಾಟು. ಈ ಗೋಲಿನ ಬಾಲ್ ತರ ಹಾಕ್ತೀನಿ, ಸಿಕ್ಸರ್ ಹೊಡಿತೀರಾ? ಬಾ. ಏನ್ ಅಂಕಲ್, ನಿಜವಾಗ್ಲೂ ಸಿಕ್ಸರ್ ಹೊಡೆದ್ಬಿಟ್ರಿ. ಅವ್ರ ಮನೆಗೆ ಹೋಯ್ತು. ನೀವೇ ತಗೊಂಬನ್ನಿ. ಅದು ನನ್ನ ಗೆಳೆಯ ಗುಂಡನ್ ಮನೆ ಕಣ. ನಾನು ತಂದ್ಕೊಡ್ತೀನಿ, ಯೋಚನೆ ಮಾಡ್ಬೇಡ. ನಿಂತ್ಕೊಳ. ವೇದನ್ ರೂಮ್ಗೆ ಕೂಳಿ ನುಗ್ದಂಗ್ ನುಗ್ತಾ ಇದೆಯಲ್ಲ, ಏನು? ಇಲ್ಲೆಲ್ಲೋ ಒಂದು ಗೋಲಿ ಬಂದು ಬಿತ್ತು. FM ರೇಡಿಯೋ ಅಪ್ಸರೆ ತರ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಇಲ್ಲಿ ಬಿಡ, ಇಲ್ಲೊಂದು ಗೋಲಿ ಬಿತ್ತು, ನೋಡಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಮ್ಮ. ಪಾಪ ಅಂದ್ರೆ ಪರಮೇಶ್ವರ, ಗಾಗ ಅಂದ್ರೆ ಗುಂಡಣ್ಣ ಅಂತನಾ? ಪರವಾಗಿಲ್ಲ ಕಣಲ್ಲಿ, ಇಬ್ಬರ ಹೆಸರು ಸೇರಿಸಿ ಒಟ್ಟಿಗೆ ಹೇಳ್ತಾರೆ. ಒಂಥರ ಚೆನ್ನಾಗಿದೆ. ಏ, ಅದೇನೋ ಬಾ ಬಾ ಗಾ ಗಾ ಅಂತಿದ್ಯಾ, ಸರಿಯಾಗಿ ಹೇಳ. ಗಂಟಲಲ್ಲಿ ಗೋಲಿ. ನಾನು ಸಿಕ್ಸರ್ ಹೊಡೆದಾಗ ನೀನ್ ಬಾಯಿ ತೆಕ್ಕೊಂಡಿದ್ದೆ ತಪ್ಪಾಗೋಯ್ತಾ? ಈಗ ಗೊತ್ತಾಯ್ತು ಕಣ, ತಪ್ಪು ನಿಂದು ಅಂತ. ಅಂಕಲ್ ಅಂಕಲ್, ನನ್ ಗೋಲಿ ಕೊಡಿ, ನನ್ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ಸ್ವಲ್ಪ ಇರಪ್ಪ, ಇಲ್ಲಿ ಗಂಟ್ಲಲ್ಲೇ ಗೋಲಿ ಸಿಗಾಕೊಂಡಿದ್ದೆ, ಪ್ರಾಣ ಬೇರೆ ಹೋಗ್ತಾ ಇದೆ. ಆಯ್ತು, ಮನೆಗ್ ತಂದ್ಕೊಟ್ಬಿಡಿ. ನೀನ್ ಬರ ಈ ಕಡೆ. ಬಾಯ್ ತೆಗಿಯಮ್ಮ. ಆ ಮಾಡಿನ್ನು ಬರ ಈ ಕಡೆ. ಮೊದ್ಲೇ ಗೋಲಿ ಗಂಟ್ಲ ಸಿಗಾಕೊಂಡಿದ್ದೆ, ಪೆನ್ ತುರುಕ್ಬಿಟ್ಟಿನ ಒಳಗ್ ಕಳ್ಸ್ಬಿಡು. ಲಾಯರ್ ಕಣೋ, ಡಾಕ್ಟರ್ ಅಲ್ಲ. ಸೈರನ್ ಹಾಕೊಂಡು ಹೋಗ್ತಾ ಇದಾರೆ. ಮಾಡದ್ನೆಲ್ಲ ಮಾಡ್ಬಿಟ್ಟು ಸೈರನ್ ಅಂತೆ ಸೈರನ್ನು. ಸುಮ್ನಿರಲಿ. ಗಂಟಲ್ಲಿ ಗೋಲಿ ಸಿಗಾಕೊಂಡ್ರೆ ಧ್ವನಿ ಬರಕ್ ಸಾಧ್ಯನಾ? ಬಾವಿ ಬೀಗ್ರು ಬರೋ ಟೈಮಲ್ಲಿ ಬಾಯಿಗೆ ಬೀಗ ಹಾಕ್ಬಿಟ್ರಲ್ಲ. ಬೀಗ್ರ? ಹೌದಪ್ಪ, ಇವತ್ತು ನಮ್ಮ ವೇದ ನೋಡೋದಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ. ವೇದ ಅವ್ರ ಯಾಕ್ರಿ ಗುಂಡ ನುಂಗಕ್ ಹೋದ್ರಿ? ನೀನ್ ಪೇ 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 ಅಂದ್ರೆ ಇವ್ನ್ಗೆಲ್ಲ ಅರ್ಥ ಆಗ್ಬೇಕು. ಚಿಕ್ಕ ಮಕ್ಳು ತರ ಗೋಲಿ ನುಂಗ್ ಬಂದಿದ್ದಾಳೆ. ತಪ್ಪು ಅವಳ್ದಲ್ವಂತೆ, ನಿಮ್ಮ ಮಾವಂದಂತೆ. ಏನೋ ತುಕಾರಮ್ಮ,
ಏನಿಲ್ಲ ಬಿಡು ಮಾಮ. ಅಲ್ಲ ಬೀಗರು ಬರೋ ಟೈಮಲ್ಲಿ ಇವಳು ಯಾಕೆ ಬಾಯಿ ತಗೊಂಡ್ ಕೂತಿರ್ಬೇಕು? ಬೈಬೇಡ್ರಿ, ಪಾಪ ಈಗ ನೋವು ಅನ್ಭವಿಸ್ಲಿಕ್ಕತ್ತಾರ. ಪರಮ, ಅದಕ್ಕೆ ನಾನು ನಿನ್ನನ್ನು ಪೆದ್ದ ಪರಮ ಅಂತ ಕರೆಯೋದು. ಹೋಗಿ ಹೋಗಿ ಗೋಲಿಲೇನೋ ಕ್ರಿಕೆಟ್ ಆಡೋದು, ಬಾಲಲ್ಲಿ ಆಡ್ಬೇಕು ಕಣೋ. ಬಾಲ್ ಹಾಳಾಗೋಲ್ಲಪ್ಪ, ಬಾಲ್ ತರೋರು ನಿಂಬೆಹಣ್ಣಲ್ಲಿ ಆಡ್ಬೇಕು. ನಿಂಬೆಹಣ್ಣು ಹೋಗಿ ಗಂಟ್ಲಲ್ಲಿ ಸಿಗಾಕೊಂಡಿದ್ರೆ ಪಂಚರ್ ಮಾಡಿ ಸಕ್ಕರೆ ಬೆರೆಸಿದ್ರೆ ಶರಬತ್ತಾಗಿ ಹೊಟ್ಟೆ ಸೇರ್ಕೊಂಡಿರೋದು. ನೋಡ್ರಿ, ನೋವು ಅನ್ಭವಿಸ್ಕೊಂತ ಸರಿಗಮ್ಮ ಪದನಿಸ ಆಡ್ಲಿಕ್ಕತ್ತಾರ. ಹೆದರಾಕ್ ಹೋಗ್ಬೇಡ್ರಿ, ದೇವ್ರ ಅದಾನ. ನೀವು ದೇವ್ರಿಲ್ಲ ಅನ್ಕೊಂಡ್ರು ನಾ ಅದನಿ. ಸಿಟ್ಟ ಆಗ್ಬೇಡ್ರಿ, ಮೊದ್ಲ ಗಂಟಲ್ದಾಗಿನ ಗುಂಡ ಹೆಂಗ್ ತೆಗೆದು ಅನ್ನೋದು ವಿಚಾರ ಮಾಡ್ರಿ. ಬಿಸಿನೀರಿನ ಕಾಪಡ ಕೊಟ್ರೆ ಗಂಟಲಾಗಿನ ಗುಂಡ ಹೊರ ಬರ್ತದ ಅಂತ ಹೇಳಿದ್ದೆ, ಹೋಗಿ ತೊಂಬರಲ್ಲ. ನೋಡು, ಫಸ್ಟ್ ಟೈಮ್ ನಿನ್ ಮಾತಿಗೆ ಬೆಲೆ ಕೊಟ್ಟು ಬಿಸಿನೀರ್ ತರ್ತೀನಿ, ಕಾಪ್ಟ ಕೊಡ್ತೀನಿ. ಗುಂಡ ಏನಾರ ಆಚೆ ಬಂದಿಲ್ಲ ಅಂದ್ರೆ ನಿನ್ ಬಾಯಿಗೆ ಗುಂಡ ಆರಿಸ್ಬಿಡ್ತೀನಿ. ವೇದವ್ರ ಭಾಳ ನೋವಾಗ್ಲಿಕ್ಕತ್ತದೇನ್ರಿ? ಒಂದ್ಸರಿ ಸುಬ್ಬು ಅನ್ರಿ. ಗಬ್ಬು ಅಲ್ರಿ, ಸುಬ್ಬು. ಹೋಲ್ಬಿಡ್ರಿ. ಬಾಯಿ ಕಡೆ ಕತ್ತೆತ್ತೋ. ಹೋಲ್ಬಿಡ್ರಿ, ಪಾಪ ಭಾಳ ನೋವಾಗ್ಲಿಕ್ಕತ್ತದ. ರೆಡಿಯೋ ಈ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಉಲ್ಟಂ ಪಲ್ಟ ನಿಂತ್ಕೊಳಕ್ ಬರತ್ತಾ? ಒಂದು ನಿಮಿಷ ಬಾಮ್ಮ ಇಲ್ಲಿ. ಬೆನ್ನು ಬಗ್ಸಿ ನೆಲ ನೋಡ್ತಾ ನಿಂತ್ಕೊ. ಗೋಲಿ ಒಂದಿನ ಚಲ್ಲಲಿಲ್ಲ ಕಣ. ನೀವು ಅವಳ ಮೇಲೆ ಮಾಡ್ತಾರೋ ಪ್ರಯೋಗ ನೋಡಿದ್ರೆ ಅವಳಿಗೆ ತುಂಬಾ ಪ್ರಾಣಕ್ಕೆ ಅಪಾಯ ಇದೆ. ಏ ಸುಪ್ಪ, ಹೋಗಿ 3-in-1 ಡಾಕ್ಟರ್ ಕರ್ಕೊಂಬರ. ಯಾರಿ ಪೇಷಂಟು? ನೋವಾಗ್ಲಾರ್ದಂಗ್ ಗುಂಡ ತೆಗಿಬೇಕ್ರೆ. ಗುಂಡ ಹಂಗಂದ್ರೇನ್ರಿ? ಸಣ್ಣ ಹುಡುಗರು ಆಡ್ತಾರಲ್ರಿ ಗುಂಡ. ಗೋಲಿ ಕನ್ಫ್ಯೂಸ್ ಮಾಡಿಲ್ಲ, ಟೆನ್ಷನ್ ಮಾಡ್ತೀರಲ್ರಿ. ಬಾಯ ಅನ್ನಿ. ಗುಂಡ ನುಂಗಿರೋದ್ ನಾನಲ್ರಿ, ನನ್ನವ್ರು. ಪಡ್ವಲ್ಕಾಯ್, ಡಾಕ್ಟರ್ನ ಒಳಗಡೆ ಬಿಡು. ಡಾಕ್ಟ್ರೆ, 3 ಥರದ ಔಷಧಿ ತಂದಿದ್ದೀರಾ? ನಾನು ಯಾರು? ಡಾಕ್ಟ್ರು. 3-in-1. ಆಯುರ್ವೇದಿಕ್ಕು, ಅಲೋಪತಿ, ಹೋಮಿಯೋಪತಿ 3 ಮಿಸ್ ಆದ್ರೆ ಪೇಷಂಟ್ ತಿಥಿ. ಬನ್ನಿ ಒಳಗಡೆ. ಅದೇ ಇವರು ನಿಮ್ಗೇನಾಗ್ಬೇಕು? ಅವಳು ನನ್ನ ತಂಗಿ. ನನ್ನ ಆದ್ನಿ. ನನ್ ವೇದ ಭಾರಿ ಚಲೋ ಅದಲ್ರಿ. ಈ ವಯಸ್ಸಿನ ಹುಡುಗಿಯರು ಹುಡುಗರಿಗೆ ಒಳ್ಳೆಯವರಾಗೆ ಕಾಣ್ತಾರೆ. ಈ ಮಾತು ಇಲ್ಲಿಗೆ ನಿಲ್ಸೋಣ. ಮಾತಾಡ್ತಾ ಇದ್ರೆ ಇನ್ನು ಹೆಚ್ಚಿಗೆ ಮಾತಾಡ್ತಲೇ ಇರ್ತೀವಿ. ಇವರು ಉಸಿರಾಡೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ, ಮೂಗ್ನಲ್ಲಿ ಏನಾದ್ರೂ ಸಿಗಾಕೊಂಡಿದ್ಯಾ? ಸಿಗಂಗೊಂಡ್ರದು ಮೂಗಲ್ಲ ಡಾಕ್ಟ್ರೆ, ಗಂಟ್ಲಲ್ಲಿ. ನನ್ನ ಆದ್ನಿ ಗಂಟ್ಲಲ್ಲಿ ಗೋಲಿ ಹಾಕೊಂಡ್ಬಿಟ್ಟಿದ್ದಾಳೆ. ಆಕೆ ಹಾಕೊಂಡಿಲ್ರಿ, ನಮ್ಮ ಅಮ್ಮ ಹಾಕ್ಯಾನ. ಅದು ಗೋಲಿಲಿ ಕ್ರಿಕೆಟ್ ಆಡ್ತಿದ್ದೆ, ಒಂದು ಶಾಟ್ ಹೊಡೆದೆ ನೋಡಿ, ಕೈಯಲ್ಲಿ ಕ್ಯಾಚ್ ಹಿಡಿಯೋ ಬದಲು ಬಾಯಲ್ಲಿ ಹಿಡಿದು ಬಿಟ್ಟಿದ್ದಾಳೆ. ಅದಕ್ಕೆ ಗಂಟ್ಲಿಗೆ ಸಿಗಾಕೊಂಡ್ಬಿಟ್ಟಿದೆ. ನೋಡಿ, ನಾನು ನೆನ್ನೆಲ್ಲ ಬಿಡುವಾಗೆ ಇದ್ದೆ. ನೆನ್ನೆ ಹೇಳಿ ಕಳ್ಸಿದ್ರೆ ಗೋಲಿ ತೆಗೆದ್ಬಿಡ್ತಿದ್ದೋ ಏನೋ. ಆದ್ರೆ ಅವಳು ನುಂಗಿರೋದು ಇವತ್ತು. ಅದೇ ಸಮಸ್ಯೆ ಆಗಿರೋದು ನೋಡಿ. ನೆನ್ನೆ ನುಂಗಿದ್ರೆ ಚೆನ್ನಾಗಿರೋದು. ನಾನು ಇನ್ನೊಂದು ಪೇಷಂಟ್ ನೋಡಬೇಕು, ಅದನ್ನ ನೋಡೋದು ಇದನ್ನ ನೋಡೋದು ನನಗೊಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಫೀಸ್ ಎಷ್ಟೇ ಆದರೂ ಪರವಾಗಿಲ್ಲ ಡಾಕ್ಟ್ರೆ, ನಾನು ಕೊಡ್ತೀನಿ. ಆಕೆ ಪ್ರಾಣ ಉಳಿದ್ರೆ ಸಾಕು. ಇವ್ರು ಕೊಡ್ಲಿಲ್ಲ ಅಂದ್ರೆ ನಾ ಕೊಡ್ತೇನೆ ಡಾಕ್ಟ್ರ, ನಿಮ್ ಕಾಲ್ ಕೊಡ್ತೀನಿ. ನೋಡಿ, ಮೊದಲು ಈ ಕುಳ್ಳನ್ನ ಹೊರಗಡೆ ಹಾಕಿ. ಇಲ್ಲಮ್ಮ, ಆನ್ ಆ ಭಾಳ ನೋವಾಗ್ಲಿಕ್ಕತ್ತದೇನ್ರಿ ವೇದವ್ರ? ಸುಬ್ರಹ್ಮಣ್ಯ ನನ್ನ ಹೆಸರು ಕರೆಯಾಕತ್ತಲ್ರಿ. ವೇದವ್ರ ನಿಮಗೇನು ಆಗಂಗಿಲ್ರಿ, ನಾ ಅದನಿ. ನೀವು ಹೆದರಾಕ್ ಹೋಗ್ಬೇಡ್ರಿ. ಡಾಕ್ಟರ್ ಚಲೋ ಅದಾರ, ಗುಂಡ ಹೊರಗೆ ತೆಗಿತಾರ. ಸುಬ್ರಹ್ಮಣ್ಯ ಎಲ್ಲ ಸರಿ ಹೋಗತ್ರಿ. ಡಾಕ್ಟರ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಬೆನ್ನಿನ ಮೇಲೆ ಒಂದು ಗುದ್ದಿ ಗುಂಡ ಹೊರಗೆ ತೆಗಿತೀನಿ. ಸುಬ್ಬ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ. ಡಾಕ್ಟ್ರು ನಾನೋ ಇಲ್ಲ ನೀನೋ? ನುಂಗಿರೋದು ಗೋಲಿ. ಹೆಚ್ಚು ಕಮ್ಮಿ ಆದ್ರೆ ಶ್ವಾಸಕೋಶಕ್ಕೆ ಹೋಗ್ಬಿಡುತ್ತೆ. ಗೋಲಿ ಹೋದ್ರೆ ಮನುಷ್ಯನ ಗಾಳಿ ಹೋದಾಗೆ. ಹಂಗಾಗ್ಬಾರ್ದು ಡಾಕ್ಟ್ರೆ, ಏನಾರ ಮಾಡಿ ನನ್ನ ವೇದಾನ ಉಳಿಸ್ಕೊಡ್ರಿ. ಇನ್ನು ವೇದನ ರೇ, ಮೊದ್ಲು ನಾಚಿಕೆ ಹಾಕ್ತೀವಿ. ಅಮ್ಮ ಇದೇನು? ಕಟಿಂಗ್ ಪ್ಲೇಯರು.
ಇಲ್ಲ ಮಾನ್ ಮಾಮ ಇದೇನು ನೋಸ್ ಪ್ಲೇಯರು. ಡಾಕ್ಟ್ರೆ ನಿಮಗೆ ಗ್ರಿಪ್ಪೇ ಸಿಕ್ತಿಲ್ಲ, ಹೇಗ್ ತೆಗಿತೀರಾ? ನೀನ್ ಸುಮ್ಮನೆ ನಿಂತ್ಕೊಳ್ಳಮ್ಮ, ನಾನು ಗ್ರಿಪ್ ಇಲ್ಲದೆ ಡಾಕ್ಟರ್ ಆಗ್ಬಿಡ್ತೀನಿ. ಇದಾವ್ರ ಭಾಳ ತ್ರಾಸ ಆಗತ್ತೇನ್ರಿ. ಏಯ್ ನಾನ್ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಇವ್ರಿಗೆ, ನಿನಗೇನೋ ನೋವು ಹೋಗ. ಇದಕ್ಕೆ ನಾಟಿ ಔಷಧಿನೇ ಸರಿ. ಏನಿದ್ರು ಆಯುರ್ವೇದನೇ ಮದ್ದು. ನೋಡಮ್ಮ, ಈ ಎಣ್ಣೆನ ತಗೋ, ಬಾಯಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮುಕ್ಕಳಿಸು. ಆಮೇಲೆ ಈ ಬೌಲ್ಗೆ ಉಗಿದ್ಬಿಡು, ಗೋಲಿ ಹೊರಗಡೆ ಬಂದ್ಬಿಡುತ್ತೆ. ಏನಮ್ಮ ಇದು ಬೌಲ್ನಲ್ಲಿ ಹೋಗಿ ಅಂತಂದ್ರೆ ಮೈ ಮೇಲೆಲ್ಲ ಹೋಗಿದ್ಬಿಟ್ಟಲ್ಲ. ನಾ ಮಾಡೋ ಕೆಲಸ ನೀವು ಮಾಡಿದ್ರಿ ನೋಡ್ರಿ ವೇದವ್ರ. ಮತ್ತೆ ಬನ್ನ ಡಾಕ್ಟ್ರ ಪ್ರಾಣ ಉಳಿಸ್ಬಿಡ್ರಿ. ಈಗ ನಾನು ಇನ್ನು ಪ್ರಾಣನೇ ತೆಗಿಬೇಕಾಗುತ್ತೆ. ಸುಬ್ಬು, ಡಾಕ್ಟ್ರು ಕರ್ಕೊಂಬಂದಾಯ್ತ ತಾನೆ? ನಡಿ ಮನೆಗೆ ನಡಿಯಾ. ಎಲ್ಲ ಆಗಲ್ಲ, ಕೊಡಮ್ಮ ಇಲ್ಲಿ. ನೋಡಿ, ಈಗ ನೀವುಗಳು ಸ್ವಲ್ಪ ಕೋಆಪರೇಟ್ ಮಾಡಬೇಕು. 2 ಸ್ಕ್ರೂ ಡ್ರೈವರ್ನ ಚೆನ್ನಾಗಿ ಕಾಯಿಸ್ಕೊಂಡು ಬನ್ನಿ. ಯಾಕೆ ಏನು ಅಂತ ಕೇಳಬಾರ್ದು. ಇವಳಿಗೆ ಭಯ ಆಗ್ಬೇಕು, ಕಿರ್ಚ್ಕೋಬೇಕು, ಆಗ ಗೋಲಿ ಹೊರಗೆ ಬರುತ್ತೆ. ಯಾಕವಳು ಕಿತ್ಕೊಳ್ತಾಳೆ? ಯಾಕವಳಿಗೆ ಭಯ ಆಗುತ್ತೆ? ರೀ, ನೀವು ಮೊದಲು 2 ಸ್ಕ್ರೂ ಡ್ರೈವರ್ನ ಬಿಸಿ ಮಾಡ್ಕೊಂಡು ಬಂದ್ರಿ. ಡಾಕ್ಟ್ರೆ, ಇದು ಯಾಕೆ ಅಂತ ಈಗ್ಲಾದ್ರೂ ಹೇಳಿ. ನೋಡಮ್ಮ, ಗಂಟಲ್ಲಿರೋ ಗೋಲಿ ಹೊರಗಡೆ ಬರಬೇಕು ಅಂದ್ರೆ ಕಣ್ಣಲ್ಲಿದೆಯಲ್ಲ 2 ಗೋಲಿ, ಅವಕ್ಕೆ ಇದನ್ನ ಚುಚ್ಚಬೇಕು. ಗೋವಿಂದ, ನಿಮ್ಮ ಹೂಚಿಗೆ ತಿಡ್ದೈತೇನ್ರಿ ಡಾಕ್ಟ್ರ? ಹಂಗ್ ಮಾಡಿದ್ರ ಅವ್ರ 2 ಕಣ್ಣು ಹೋಗ್ಲೇನ್ರಿ? ಅವ್ರ ಕಣ್ಣಿಗೆ ಏನ್ರ ಆದ್ರ ನಾ ಸುಮ್ಮನಿರಂಗಿಲ್ಲ. ಕಣಮ್ಮ, ಹೇಳು ಮಾಮ. ಒಂದ್ ವೇಳೆ ಹಾಗೆ ಅಪಘಾತ ಆದ್ರೆ ಏನ್ ಮಾಡ್ತೇವ ಮಂಕುರಾಮ? ನಂದೊಂದ್ ಕಣ್ಣು ವೇದವ್ರಿಗೆ ಕೊಟ್ಬಿಡ್ತೀನಿ. ಯಾಕಪ್ಪ, ಒಂದ್ ಕಣ್ ಕೊಟ್ಟು ಒಕ್ಕಣ್ ಶುಕ್ಲಾಚಾರ್ಯ ಅಂತ ಯಾಕೆ ಅನ್ಸ್ಕೊಳ್ತೀಯ? 2 ಕಣ್ ಕೊಟ್ಬಿಟ್ಟು ಮಾಡ್ರನ್ ಬೇಡರ್ ಕಣಪ್ಪ ಅಂತ ಅನ್ಸ್ಕೊಂಬಿಡು. ಒಂದ್ ಕಣ್ಣು ವೇದವ್ರು ನೋಡಕ್ ಬೇಕಲ್ಲ ಮಾಮ. ನೋಡಮ್ಮ, ಈ ಕಡೆ ತಿರುಗು. ಇದನ್ನೇ ನೋಡು. ಕಿಸ್ ನೋಡು. ಹಾಗೆ ಹಾಗೆ ಇಲ್ಲಿ ಇಲ್ಲಿ ಇದನ್ನೇ ನೋಡು 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 ನೋಡು. ಹಲೋ, ಲಾಯರ್ ಗುಂಡಣ್ಣ ಮಾತಾಡ್ತಾ ಇರೋದು. ಸರ್ ಬರ್ತಾ ಇದ್ದೀರಾ? ಬನ್ನಿ ಸರ್, ಬನ್ನಿ ಸರ್. ಹುಡುಗಿ ರೆಡಿ ಇದ್ದಾಳೆ, ಕಾಲೇಜ್ಗೆ ಏನು ಕಳ್ಸಲ್ಲ, ಬಂದ್ಬಿಡಿ ಸರ್. ಬಾವಿ ಬೀಗ್ರಾ? ಹೌದಮ್ಮ, ಬರ್ತಾ ಇದಾರಂತೆ. ಇವಾಗ ಅವ್ರಿಗೆ ಏನ್ರಿ ಹೇಳೋದು? ಏನು ಮಾಡಕ್ಕಾಗಲ್ಲ, ಗೋಲಿ ನುಂಗಿದ್ದಾಳೆ ಅಂತ ಹೇಳಿದ್ರಾಯ್ತು. ಗೋಲಿ ನುಂಗಿದ್ದಾಳೆ ಅಂದ್ರೆ ಯಾರ್ರಿ ನಂಬ್ತಾರೆ? ಅಕಸ್ಮಾತ್ ನಂಬುದ್ರು ಗೋಲಿ ನುಂಗಿರೋ ಹುಡುಗಿನ ಯಾರ್ ಮದ್ವೆ ಆಗ್ತಾರೆ? ನುಂಗಕ್ ಬೇರೆ ಏನು ಸಿಗ್ಲಿಲ್ವಾ ಅಂತ ಕೇಳಿದ್ರೆ? ಬೇಕು ಅಂತ ಏನು ನುಂಗಿಲ್ಲ, ಅಕಸ್ಮಾತ್ ನುಂಗುದ್ಲು ಅಂತ ಹೇಳಿದ್ರಾಯ್ತಮ್ಮ. ಅಕಸ್ಮಾತ್ ಆಗಿ ನುಂಗಕ್ ಅದೇ ನೆಲ್ಲಿಕಾಯ, ಇವಳೇನ್ ಚಿಕ್ಕ ಮಗುನ ಅಂತ ಕೇಳಿದ್ರೆ ಗೊತ್ತಾಯ್ತು ಬಿಡಮ್ಮ, ತಪ್ಪೆಲ್ಲ ಪರಮೇಶ್ವರ್ದೆ, ಆದ್ರೆ ಅನುಭವಿಸ್ತಾರ ನೀನು. ರೀ, ಇವಳು ಮಾತ್ ಕಡಿಮೆ ಆಡ್ತಾಳೆ ಅಂತ ಹೇಳ್ಬಿಟ್ರೆ ಒಂದು ಹಾಡು ಹೇಳಿ ಅಂತಾರೆ. ಹಿಂದೆ ರೇಡಿಯೇಟ್ ಹಾಡ್ಸದಾಯ್ತು. ಹಳೆ ಟೆಕ್ನಿಕ್ ಎಲ್ಲ ಈಗ ಯೂಸ್ ಆಗಲ್ಲ. ವೈಶಾಲಿ, ನಾನೇ ಲಿಪ್ಸಿಂಗ್ ಮಾಡಿ ಹಾಡ್ಬಿಡ್ತೀನಿ. ಗುಂಡಣ್ಣ, ದಯವಿಟ್ಟು ಕೈ ಮುಗಿದು ಬೆಡ್ಕೊಳ್ತೀನಮ್ಮ, ಹೆಸರು ಹಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನೆ ಆ ಸಿಟಿ ಸಣ್ಣ ಅಂತ ಕರ್ದಂಗಿರುತ್ತೆ. ಹುಡುಗಿ ನಾಚ್ಕೋತಾಳೆ ಅಂತ ಹೇಳಿದ್ರಾಯ್ತು ಬಿಡಮ್ಮ. ನಂತರ ಲೇಟ್ ಆಯ್ತೋ ಏನೋ, ರಾವು ಕಾಲ ಅಂತ ರಾಯರ ಮಠದಲ್ಲೇ ಇದ್ವಿ. ರಫಾಯಿನ ಕೊಡ್ತೀವಿ, ತಿನ್ಬಿಟ್ಟು ಹೋಗಿ ಅಂತ ಅರ್ಚಕರು ಹೇಳಿದ್ರು. ನಮ್ಮ ಕೈಲಿ ಒಂದು ಗೊನೆ ಬಾಳೆಹಣ್ಣು ತರಿಸಿ ಅದನ್ನ ರಸಾಯನ ಮಾಡಿ ದೇವ್ರಿಗೂ ನೈವೇದ್ಯ ಮಾಡಿ ನಮಗೂ ತಿನ್ನಕ್ ಕೊಟ್ರು. ಅದರಿಂದ ಲೇಟ್ ಆಯ್ತೋ ಏನೋ, ಕ್ಷಮಿಸಿ. ಇಲ್ಲೂ ರಾಹುಕಾಲ ತುಂಬಾ ಇತ್ತು, ಇನ್ನೂ ಕಳ್ದಿಲ್ಲ. ಬಂದೆ. ನೀವು ತಡವಾಗಿ ಬಂದಿದ್ದೆ ಸರಿ ಹೋಯ್ತು ಬಿಡಿ. ನಾವು ಕೂಡ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ನೋಸ್ ಪ್ಲೇಯರು ಹಾಕಿ ಟ್ರೈ ಮಾಡಿದ್ದಾಯ್ತು. ನೋಸ್ ಪ್ಲೇಯರಾ? ಕಟಿಂಗ್ ಪ್ಲೇಯರಾ? ಸ್ಕ್ರೂ ಡ್ರೈವರಾ? ಯಾಕೆ? ಅದು ತೋರಣ ಕಟ್ಟಕ್ಕೆ. ನೀವು ಬರೋ ತಡ ಆಯ್ತಲ್ಲ, ಟೆನ್ಷನ್ಗೆ ಏನೇನೋ ಮಾತಾಡ್ಬಿಡ್ತಾರೆ. ಬರ್ತೀನಿ. ಇಲ್ಲಪ್ಪ, ಹುಡುಗಿ ಕಾಣ್ತಾ ಇಲ್ಲ. ಲೇ, ಸುಮ್ನೆ ಇರ್ತೀಯಾ? ಅರ್ಜೆಂಟ್ ಮಾಡಬೇಡ. ಲೇಟ್ ಆಗ್ತಾ ಇದೆ, ಇನ್ನೂ 2-3 ಕಡೆ ಹೆಣ್ಣು ನೋಡ್ಬೇಕಲ್ಲ. ಇವತ್ತು ತುಂಬಾ ಪರೀಕ್ಷೆಗಳಿರೋವಾಗಿದೆ. ಸ್ವಲ್ಪ ಹುಡುಗಿನ ಕರೆಸ್ತೀರಾ? ಹುಡುಗಿನ ಕರ್ಕೊಂಬಮ್ಮ.
ತುಂಬಾ ಚೆನ್ನಾಗಿದ್ದಾಳೆ. ಅವಳ ಕಾಲ್ ನೋಡಿ. ನೋಡ್ಬೇಕಾಗಿರೋದು ಕಾಲಲ್ಲ, ಮುಖ. ಇವಳು ಚೆನ್ನಾಗಿದ್ದಾಳೆ, ನಿಂತಿರೋಳು ಚೆನ್ನಾಗಿದ್ದಾಳೆ. ಸರ್ ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ. ಇವಳು ನನ್ನ ಧರ್ಮಪತ್ನಿ ವೈಶಾಲಿ, ಇವಳು ತಂಗಿ, ನೀವು ನೋಡ್ಬೇಕಾಗಿರೋ ಹುಡುಗಿ. ಅಪ್ಪ ನಾನು ಬಡ್ಕೊಂಡೆ ಹೋದ ವರ್ಷನೇ ಮದುವೆ ಮಾಡ್ಸಿ ಅಂತ. ಮಾಡ್ಸಿದ್ರೆ ನನ್ಗೆ ಇವರೇ ಸಿಕ್ಕಿರಾರಾ? ನನಗೀಗಾಗಲೇ ಮದುವೆ ಆಗಿ 2 ವರ್ಷ ಆಗಿದ್ದಾರೆ. ನಾವು ನೋಡಕ್ ಬಂದಿರೋದು ಇವಳ ಜೊತೆ ಮಾತಾಡೋ. ಅಮ್ಮ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನನ್ಗಿಷ್ಟ ಆಗೋದ್ಲು. ಏನಮ್ಮ ನಿನ್ನ ಹೆಸರು? ವೇದಾವತಿ ಅಂತ ರೇಡಿಯೋ ಜಾಕಿ ಟ್ರೈನಿಂಗ್ ತಗೊಂಡಿದ್ದಾಳೆ. ಸದ್ಯದಲ್ಲೇ ಅಪಾಯಿಂಟ್ಮೆಂಟ್ ಆಗುತ್ತೆ. ಹೊಸದಾಗಿ ಅದ್ರ ಚಾನಲ್ ಓಪನ್ ಆಗ್ಬೇಕಷ್ಟೇ. ಅದಕ್ಕೆ ಈ ಹೆಡ್ಫೋನ್. ನಾವು ಕೇಳ್ತಾ ಇರೋದು ಹುಡುಗಿನ, ನೀವ್ ಯಾಕೆ ಉತ್ತರ ಕೊಡ್ತೀರಾ? ಎಲ್ಲಿವರೆಗೂ ಓದಿದ್ಯಮ್ಮ? ಡಿಗ್ರಿ ಮುಗಿಸಿದಾಳೆ. ಅವಳು ಹೇಳ್ತಾಳೆ, ನೀವು ಸುಮ್ಮನೆ ಇರಿ. ಅವಳು ನಾಚ್ಕೋತಾ ಇದ್ದಾಳೆ. ಆದ್ರೂ ಹುಡುಗಿ ಬಾಯ ಬಿಡ್ಲಿಲ್ವಲ್ಲ. ಹುಡುಗಿ ಮೂಗಿ ಇರಬೇಕು. ಅಮ್ಮ ಹುಡುಗಿ ಮೂಗಿ ಆದ್ರೂ ಪರವಾಗಿಲ್ಲ, ನಾನು ಅವಳನ್ನೇ ಮದುವೆ ಆಗ್ತೀನಿ. ಬೇಕಿದ್ರೆ ಅವಳ ಮಾತು ನಾನೇ ಆಡ್ತೀನಿ. ಏಯ್, ನೀನ್ ಯಾಕೆ ಮೂಗಿನ ಮದುವೆ ಆಗ್ಬೇಕು? ಮದುವೆ ಆದ್ಮೇಲೆ ಜಗಳ ಆಡೋದಕ್ಕಾದ್ರೂ ಬಾಯಿ ಇರೋದು ಬೇಡವೇನಾ? ಏಯ್, ಗಂಡ ನೀನು ಅಂದ್ರೆ ಹೆಂಡತಿ ನಿಮ್ಮಪ್ಪ ಅನ್ಬೇಕಣ. ಕೇಳ ನಿಮ್ಮ ಅಮ್ಮಂದ. ಹೌದನಮ್ಮ, ಮದುವೆ ಆದ್ರೆ ಜಗಳ ಕಂಪಲ್ಸರಿನಾ? ನನ್ನೇನ್ ಕೇಳ್ತೀಯ, ನಿಮ್ಮ ಅಪ್ಪನೇ ಕೇಳು. ಈಗ ಕಂಡೋರ್ ಮನೇಲಿ ಜಗಳ ಯಾಕೆ? ಹುಡುಗಿ ಮೂಗಿ ಅಂತ ಗೊತ್ತಾಯ್ತಾನೆ. ಎದಳ್ರಿ ವಾಣ. ಸರ್ ಕೂತ್ಕೊಳ್ಳಿ. ಹುಡುಗಿ ಮೂಗಿ ಅಲ್ಲ ಸರ್, ತುಂಬಾ ಸೊಗಸಾಗಿ ಮಾತಾಡ್ತಾಳೆ. ಆಗ್ಲೇ ಹೇಳೋದಲ್ಲ ಅವಳು ರೇಡಿಯೋ ಜಾಕಿ ಅಂತ. ಮತ್ತೆ ಈಗ ಯಾಕೆ ಮಾತಾಡ್ತಿಲ್ಲ? ಸರ್ ಅದು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ. ಆ ಸ್ಥಿತಿನ ಹೊರಡಿಸೋ ಸ್ಥಿತಿಲಿ ನಾವಿಲ್ಲ. ನೀವೇ ಬಂದು ಬಾಯಿ ತೆಗೆಸಿ ನೋಡಿ ಸರ್. ಬಾಲಶ್ರೀಕೃಷ್ಣ ಬಾಯ್ ಬಿಟ್ಟಾಗ ಅಲ್ಲಿ ಬ್ರಹ್ಮಾಂಡ ಕಾಣ್ತಂತೆ, ಇಲ್ಲಿ ಗೋಲಿ ಕಾಣಿಸ್ತಿದೆ. ಗಂಟ್ಲಲ್ಲಿ ಗೋಲಿ ಕುಳಿತಿರೋದು ನೋಡಿದ್ರೆ ಗೋಲಿ ಸೋಡನೆ ನಾಪ್ಕ ಬರುತ್ತೆ. ಹೌದು, ಇದೆಲ್ಲ ಹೇಗಾಯ್ತು? ಅದೊಂದು ದೊಡ್ಡ ಕತೆ. ಒಟ್ನಲ್ಲಿ ಗಂಟ್ಲಲ್ಲಿ ಗೋಲಿ ಸಿಗಾಕೊಂಡ್ಬಿಟ್ಟಿದೆ. 2 ದಿನ ತೆಗೆಸ್ಬಿಡ್ತೀವಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಷ್ಟೇ ತಾನೇ? ಜೋರಾಗಿ ನಕ್ಕಿದ್ರೆ ಕೆಮ್ಮಿದ್ರೆ ಗೋಲಿ ಆಚೆ ಬಂದ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಜೋರಾಗಿ ನಗಿ. ನೋಡಿ, ನಾನು ನಿಮಗೆ ಜೋಕ್ಸ್ಗಳನ್ನ ಹೇಳ್ತೀನಿ, ಕವನಗಳನ್ನ ಹೇಳ್ತೀನಿ, ಆಗ ನೀವು ನಗ್ತೀರಾ, ಗೋಲಿ ಆಚೆ ಬಂದ್ಬಿಡುತ್ತೆ. ಅಪ್ಪ ಇವ್ರ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ? ಲೇ, ನನ್ನನ್ನೇನೋ ಕೇಳ್ತಿ, ಅವ್ರ ಅಕ್ಕನ್ ಕೇಳ. ಗೋಲಿ ಆಚೆ ತೆಗಿಯೋದಾದ್ರೆ ಇದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ. ವೇದ, ನಿನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ. ಹುಷಾರು. ಯಾಕೆ ದೂರ ಹೋಗ್ತಾ ಇದೀರಾ? ಇವತ್ತೆಲ್ಲ ನಾಳೆ ಮದುವೆ ಆಗರಲ್ವಾ? ಓ, ನೀವು ನನ್ನಿಂದ ದೂರ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತನಾ? ಎಷ್ಟು ಚೆನ್ನಾಗಿ ಸನ್ನೆ ಮಾಡಿ ಹೇಳ್ತೀರಾ. ಕಳ್ಳಿ. ನೀವೇನ್ ಹೇಳ್ತಾ ಇದ್ರೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಜೋರಾಗಾದ್ರೂ ಕೆಮ್ಮಿ ಇಲ್ಲ ನನ್ನ ನಗಿ. ನಗು ಬರ್ಲಿಲ್ವಾ? ಹಾ, ನಾನೊಂದು ಕವನ ಹೇಳ್ತೀನಿ, ಅದನ್ನ ಕೇಳಿ ನೀವೇ ನಗ್ತೀರಾ. ನನ್ನ ನಿನ್ನ ಪ್ರೇಮ ಗೀತೆ, ಇದಕ್ಕಿಲ್ಲ ಬೇರೆ ಮಾತೆ, ತೆಗಿಯೋಣ ನಾವು ಬ್ಯಾಂಕ್ನಲ್ಲೊಂದು ಖಾತೆ, ಆಡೋಣ ಪ್ರೇಮ್ ಕಿ ಬಾತೆ. ವಾ ವಾ ವಾ. ಈಗ ನಗು ಬರ್ಲೇಬೇಕು. ನಿಲ್ಲಿಸಲೇ. ಏನಾಯ್ತು? ಅಪ್ಪ, ಅಮ್ಮ, ಈ ಹುಡುಗಿ ಬೇಡ, ನಡೀರಿ ಹೋಗೋಣ. ಯಾರೋ ಹೊಡೆದಿದ್ ನಿನ್ಗೆ? ಆ ಹುಡುಗಿ ನಗಿಸ್ಬೇಕು ಅಂತ ಕಚ್ಕುಲಿ ಇಡೋಣ ಅಂತ ಹೋದ್ನ. ಅಷ್ಟೆಲ್ಲ ಪಕ್ಕದ ಮನೆ ಹುಡುಗ ಕುಳ್ಳ ಸುಬ್ಬ ಬಂದು ಇಗ್ಗ ಮುಗ್ಗ ಹೊಡೆದ್ಬಿಟ್ಟಪ್ಪ. ಪಡವಲ್ಕಾಯಿ ಅವರೇ, ನಿಮ್ಮ ವಂಶಸ್ಥರು ಯಾರು ಹೊಗೆ ಹಾಕೊಂಡಿದ್ದಾರೆ ಅಂತ ನೀವು ಈ ತರ ಬಾಯಿ ಪಡ್ಕೋತಾ ಇದ್ದೀರಾ? ವೇದಾರ್ ಗಂಟಲ್ದಾಗ ಗುಂಡ ಸಿಕ್ಕೊಳ್ಳೋ ಬದಲು ನಿಮ್ ಗಂಟಲ್ದಾಗ ಸಿಕ್ಕೋಬೇಕಿದ್ದೆ. ನನ್ನ ಗಂಟ್ಲು ಹಾಳಾಗ್ಲಿ ಅಂತ ಹೇಳ್ತಾ ಇದೆಯಾ? ಪಾಪ ವೇದವ್ರು ಎಷ್ಟು ಚಂದ ನಕ್ಕೊಂತ ಇದ್ರಿ, ಈಗ ನೋಡ್ರಿ ಹೆಂಗ್ ಅಳ್ಕೊಂತ ಇದಾರೆ. ಪರಮೇಶ್ ಅವರೇ, ಅವಳ ಗಂಟ್ಲಲ್ಲಿ ಗೋಲಿ ಹೋದ್ರೆ ಇವನ್ಗೇನ್ರಿ ಕಷ್ಟ? ಹೇಳು ಮಮ್ಮ. ಬೇರೆಯವ್ರ ಮನೆಗೆ ಬಂದು ಹೀಗೆಲ್ಲ ಮಾತಾಡ್ಬಾರ್ದು ಮಂಕುರಮ್ಮ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಹೋಗು, ನಿನ್ ಕೆಲಸ ನೋಡ್ಕೊ. ನೋಡ್ಮಮ್ಮ, ಅವ್ರ ಗಂಟಲ್ದಾಗಿಂದ ಗುಂಡ ಅವ್ರಿಗೆ ಬರೋ ಮಟ ನಾ ಯಾವ ಕೆಲಸನೂ ಮಾಡಂಗಿಲ್ಲ. ಅವ್ರ ಮುಂದೆ ಹಿಂಗ ಕುಂಡಿರ್ತಾನೆ.
FM ರೇಡಿಯೋ ಗಂಟಲ್ಲಿ ಸಿಗಾಕೊಂಡಿರೋ ಗೋಲಿ ತೆಗಿಯಕ್ಕೆ ನಾನು ಇನ್ನು ಒಂದೇ ಒಂದು ಪ್ರಯತ್ನ ಮಾಡ್ತೀನಿ ಕಣ. ಈಗಾಗಲೇ ಒಂದು ಪ್ರಯತ್ನ ಮಾಡಿದಿರಪ್ಪ, ನಾನೇ ನನ್ನ ನಾದಿನ ಮೇಲೆ ಕೈ ಮಾಡಿಲ್ಲ ಅಂತದ್ರಲ್ಲಿ ನೀವು ಅವಳು ಬೆನ್ನನ ಮೇಲೆ ಹೊಡೆದಿದ್ದೀರಾ. ಈಗ ಇನ್ನೊಂದು ಪ್ರಯತ್ನ ಮಾಡಕ್ ಹೋಗಿ ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಜನ ಏನಂತ ಗುಮಾನಿ ಹಬ್ಸಲ್ಲ. ಗುಂಡಣ್ಣನ ಮನೆಯಲ್ಲಿ ಗುಂಡಣ್ಣ ಎದುರುಗಡೆ ಗುಂಡಣ್ಣನ ನಾದಿನ ಗುಂಡಣ್ಣನ ಗೆಳೆಯನಾದ ಪೆದ್ದ ಪರಮ ಕೊಲೆ ಮಾಡಿದ್ರು, ಗುಂಡಣ್ಣ ನೋಡ್ಕೊಂಡು ಸುಮ್ಮನೆ ಕೂತಿದ್ದ ಅಂತ ಜನ ಮಾತಾಡ್ಕೊಂಡ್ರೆ ಆಗ ಗುಂಡಣ್ಣ ಏನ್ ಮಾಡ್ಬೇಕಪ್ಪ? ಅಡ ಸಾಂಜನೆ ಅಂತ ಮಾತಾಡೋಣ ಕಣ. ಪೆಟ್ಟ ಬಿದ್ದ ಜಾಕೆ ಮತ್ತೆ ಪೆಟ್ಟು ಬಿದ್ರೆ ಕಳ್ಕೊಂಡಿರೋ ಜ್ಞಾಪಕ ಶಕ್ತಿ ವಾಪಸ್ ಬರುತ್ತೆ ಅಂತ ಎಷ್ಟು ಸೀರಿಯಲ್ ಸಿನಿಮಾದಲ್ಲಿ ನಾವು ನೋಡಿಲ್ಲ. ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು, ವಜ್ರನ ವಜ್ರದಲ್ಲೇ ಕುಯ್ಬೇಕು ಅನ್ನೋ ಡೈಲಾಗ್ ನ ಎಷ್ಟು ಸೀರಿಯಲ್ ಸಿನಿಮಾ ನಾವು ಕೇಳಿಲ್ಲ. ಹಾಗೆ ಗೋಲಿನ ಗೋಲಿಯಿಂದಲೇ ತೆಗಿಬೇಕು ಅಂದ್ರೆ FM ರೇಡಿಯೋ ಗಂಟಲ್ಲಿ ಸಿಗಾಕೊಂಡಿರೋ ಗೋಲಿಗೆ ಹೊರಗಡೆಯಿಂದ ಇನ್ನೊಂದು ಗೋಲಿ ತಗೊಂಡು ಗೋರೆ ಇಟ್ಟು ಹೊಡಿತು. ಆಗ ಅದು ಹೊರಕ್ಕೆ ಚಿಮ್ಮಂತ ಚಿಮ್ಲಿಲ್ಲ ಅಂದ್ರೆ ಡಮ್ ಅಂತ ಒಳಗಡೆ ಹೋಗುತ್ತಪ್ಪ. ಹಂಗೇನ್ ದಡ್ಡ ಅನ್ಕೊಂಡೇನ? ಗೋಲಿ ಒಳಗೆ ಹೋಗದೆ ಇರೋ ಹಾಗೆ ಅವಳು ಕೂತ್ಕೆಗೆ ಒಂದು ಬಟ್ಟೆ ಕಟ್ತೀನಿ, ಇನ್ನೊಂದು ಗೋಲಿ ತಗೊಂಡು ಗೋರಿ ಇಟ್ಟು ಹೊಡಿತು. ಗೋಲಿನ ಬಟ್ಟೆನ ಈಗ್ಲೇ ತರ್ತೀನಿ. ಯಮ್ಮ ಅಕ್ಕ ವೇದಾ, ಅಕ್ಕ ವೇದಾ, ಅಕ್ಕ ಕಣ್ಣಲ್ಲಿರೋ ಗೋಲಿ ಆಚೆ ಬಂದ್ಬಿಡ್ತು. ಗೋವಿಂದ ವೇದ ಅವ್ರ ನಿಮ್ ಗಂಟಲ್ದಾಗ ಗುಂಡ ಹೊರಗೆ ಬರ್ಲಿ ಅಂತೇಳಿ ನಾ ಬುದಿನ ಗುಡ್ಡದ ಬಸವನು ಬೇಡ್ಕೊಂಡಿದ್ದೆ ಗೊತ್ತೇನ್ರಿ? ಬರಮ್ಮ, ನೀನ್ ಯಾಕೋ ಏನು ಮಾತಾಡ್ತಾ ಇಲ್ಲ? ಕರ ಬಡ್ದವಂತರ ಯಾಕೋ ಸುಮ್ಮನೆ ಕೂತಿದೀಯಾ? ಸಂತೋಷಕ್ಕೆ ನನ್ನ ತಂಗಿ ಮಾತು ವಾಪಸ್ ತರ್ಸಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅವಳ ಗಂಟ್ಲಲ್ಲಿ ಗೋಲಿ ಇವನ್ ಗಂಟ್ಲಲ್ಲಿದೆ.